5ನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಇಂಗ್ಲಿಷ್. FA4ಗೆ ಸಂಬಂಧಪಟ್ಟಂತಹ 15 ಅಂಕದ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಶ್ನೆ ಪತ್ರಿಕೆ. ಪ್ರಶ್ನೆಗಳನ್ನು ನೋಡೋದಾದರೆ, ಡ್ಯಾಶಸ್ಗಳನ್ನು ನೋಡೋದಾದರೆ, ಫಿಲ್ ಇನ್ ದ ಬ್ಲಾಂಕ್ಸ್ಗಳನ್ನು ನೋಡೋದಾದರೆ, ನರೇನ್ಸ್ ಗುರು ವಾಸ್ ಡ್ಯಾಶ್, ಶಿ ಈಸ್ ಎ ಡ್ಯಾಶ್ ಗರ್ಲ್. ಇವೆರಡರಲ್ಲಿ ಯಾವುದು ಕರೆಕ್ಟ್ ವರ್ಡ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬರೀಬೇಕು. ರೋಸಸ್ ಈಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್ ಡ್ಯಾಶ್, ಚೈಲ್ಡ್ ಲೋಡೆಡ್ ದ ಬೋಟ್ ವಿತ್ ಡ್ಯಾಶ್, ರೈಟ್ ದ ಆಪೋಸಿಟ್ಸ್ ಡಲ್ ಡ್ಯಾಶ್. ನೆಕ್ಸ್ಟು ಈ ಪದ್ಯ ಭಾಗವನ್ನು ನೀವು ಮೈ ಲ್ಯಾಂಡ್ ಪದ್ಯ ಭಾಗವನ್ನು ಫಸ್ಟ್ ಸ್ಟ್ಯಾಂಜ ಕಂಪ್ಲೀಟ್ ಮಾಡಬೇಕು. ವೆನ್ ವಾಸ್ ದ ಫಸ್ಟ್ ಬ್ರೇವ್ ಅವಾರ್ಡ್ ಫಾರ್ ಚಿಲ್ಡ್ರನ್ ಗಿವನ್ ಇನ್ ಇಂಡಿಯಾ? ಬ್ರೇವ್ ಅವಾರ್ಡನ್ನು ಇಂಡಿಯಾ ಯಾವಾಗ ಕೂಡ ಸ್ಟಾರ್ಟ್ ಮಾಡ್ತು ಅನ್ನೋದ್ರ ಬಗ್ಗೆ. ವಾಟ್ ಡಿಡ್ ವಿವೇಕಾನಂದ ಟೆಲ್ ಇನ್ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜಿಯನ್ಸ್ ಅಟ್ ಚಿಕಾಗೋ? ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದವರು ಏನನ್ನು ಹೇಳಿದರು ಅಂತಕ್ಕಂಥದ್ದು. ಇವಕ್ಕೆ ರಾಮಕೃಷ್ಣ ಪರಮಹಂಸರು ಬ್ಯೂಟಿಫುಲ್. ರೋಸಸ್ ಪದ್ಯವನ್ನು ಬರೆದ ಕವಿ ಎಡ್ಜರ್ ಎಗೆಸ್ಟ್. ಶಿ ಹುಲಿ ಫ್ಲವರ್ಸ್, ಡಲ್ ಬ್ರೈಟ್. ನೆಕ್ಸ್ಟು ಬ್ರೇವ್ ಅವಾರ್ಡನ್ನು ಇಂಡಿಯಾ ಮಕ್ಕಳಿಗೋಸ್ಕರ ಚಿಲ್ಡ್ರನ್ಸಿಗೋಸ್ಕರ ಯಾವಾಗ ಸ್ಟಾರ್ಟ್ ಮಾಡ್ತು ಅಂತಂದರೆ ಇಲ್ಲಿಂದ ನೀವು ಆನ್ಸರನ್ನು ನೋಡ್ಬೋದು. ಇದರಲ್ಲಿ ನೀವು 3 ಮಾರ್ಕ್ಸಿಗೆ ಬರೀಬೇಕಾದ್ರಿಂದ 3 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟನ್ನು ಬರೆದ್ರು ಕೂಡ ನಡೀತೈತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿವೇಕಾನಂದ ಅವರು ಚಿಕಾಗೋ ಸಮ್ಮೇಳನದಲ್ಲಿ ಏನನ್ನು ಹೇಳಿದರು ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಬರೀಬೇಕು. ನೆಕ್ಸ್ಟ್ ಮೈ ಲ್ಯಾಂಡ್ ಪದ್ಯದ ಫಸ್ಟ್ ಸ್ಟ್ಯಾಂಜ ಏನಿದೆ ಇದನ್ನು ಬರೀಬೇಕು. ಲೇಖನ ಚಿಹ್ನೆಗಳನ್ನು ನೀವು ಗಮನಿಸಬೇಕು. ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಅಲ್ಲಿಗೆ ಹಾಕಬೇಕು. ಆವಾಗ ನಿಮಗೆ ಎಲ್ಲ ಮಾರ್ಕ್ಸ್ಗಳನ್ನು ಪಡಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.